ಹಲೋ ಹಾಯ್, ಇವತ್ತು ನಿಮ್ಗೊಂದು ಹೊಸ ವಿಷಯ ತೋರ್ಸಕ್ಕೆ ಬರ್ತಾಯಿದ್ದೀನಿ. ಇವತ್ತು ಬೀದಿ ಬದುಕು ಅಂತ ಅನ್ನೋದು ಒಂದು ಟೀಸರ್ ರಿಲೀಸ್ ಆಗ್ತಿದೆ. ಅದ್ರ ಜೊತೆಗೆ ಆ ಟೀಸರ್ ನೋಡಿಕೊಂಡು ಜೊತೆ ಡೈರೆಕ್ಟ್ರು ಮತ್ತು ಸಿನಿಮಾ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸತ್ರು ನನ್ನ ಮಗನ ಭಿಕ್ಷೆ ಬೇಡಕ್ ಬಿಡಕ್ಕಿಲ್ಲ. ಇಲ್ಲ ಮಾರೆ, ನಾನು ಏನು ಕದ್ದಿಲ್ಲ ಮಾರೆ. ನೀವೇನಾ ಕೇರ್ಟೇಕರ್? ನಾವು ಬಂದದ್ದೆಲ್ಲ ಅನುಭವಿಸ್ಲೇಬೇಕು. ನನ್ನ ಮಗನೇ ನಾಳೆ ಬರ್ತಾ ರಿಚ್ ಪಾರ್ಟಿ ಕರ್ಕೊಂಡ್ ಬಾ. ಈಗ ನಾನು ಪ್ರಥಮವಾಗಿ ಈ ಚಿತ್ರದ ನಾಯಕಿ ರೇಖಾ ರಾಣಿ ಅವನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ನಿರ್ಮಾಪಕಿ ಕೂಡ ಹಾಗೆ ನಮ್ಮ ಸ್ನೇಹಿತರು ಹಾಗೂ ನಿರ್ಮಾಪಕರು ನಟರು ಗಣೇಶ್ ಕೇಸರ್ಕರ್ ಅವರು ಕೂಡ ವೇದಿಕೆ ಬರ್ತಾ ಇದ್ದಾರೆ. ಸಂಗೀತ ನಿರ್ದೇಶಕರು ಈ ಚಿತ್ರಕ್ಕೆ ಸಂಗೀತ ನೀಡತಕ್ಕಂಥ ರಾಜ್ ಭಾಸ್ಕರನ್ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಚಿತ್ರಕ್ಕೆ ಎಡಿಟಿಂಗ್ DI ಎಲ್ಲ ಮಾಡ್ತಕ್ಕಂಥ ಅನಿಲ್ ಪಾಪ ಎಲ್ಲ ಪ್ರೆಸ್ಪೆಕ್ಟ್ವಲ್ಲೂ ಬರೀ ಹೀರೋಯಿನ್ಗಳು ಡೈರೆಕ್ಟ್ರು ಪ್ರೊಡ್ಯೂಸರ್ ಅಷ್ಟೇ ಕೂತಿದ್ದಾರೆ ವೇದಿಕೆ ಮೇಲೆ. ಪಾಪ ತಂತ್ರಜ್ಞರು ಯಾರೂ ಕರೆಯೋದಿಲ್ಲ. ಹಾಗಾಗಿ ಈ ಸರಿ ನಾನು ಬರೀ ನಮ್ಮ ತಂತ್ರಜ್ಞರು ಮಾತ್ರ ಇಂಟ್ರೂಸ್ ಮಾಡಿಸ್ತಾ ಇದ್ದೀನಿ. ನಂತರ ಆರ್ಟಿಸ್ಟ್ಗಳನ್ನ ಇಂಟ್ರೂಸ್ ಮಾಡಿಸ್ತೇನೆ. ನಮಗೆ ಸಹಕಾರ ಕೊಡೋದು ಆರ್ಟಿಸ್ಟ್ ಶ್ರೀನಿವಾಸ್ ಅವರು. ನಾನು ಚೇರ್ ಹಾಕಿ ಆಮೇಲೆ ನಮಗೆ ಈ ಚಿತ್ರದಲ್ಲಿ ಸಂಪೂರ್ಣ ಸಹಕಾರ, ಒಂದು ಆಸ್ಪತ್ರೆ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಎಲ್ಲವನ್ನು ನಮಗೆ ಕೊಟ್ಟು ಜೊತೆಯಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದಂತಹ ಡಾಕ್ಟರ್ ರೂಪೇಶ್ ಸರ್ ವೇದಿಕೆ ಬರಬೇಕು. ಬನ್ನಿ ಸರ್, ರೂಪೇಶ್ ಸರ್. ನನ್ನ ಜೊತೆಯಲ್ಲಿ ಸಹ ನಿರ್ದೇಶಕನಾಗಿ ಕತೆಗೆ ಜೊತೆ ನಿಂತು ಕತೆ ಮಾಡತಕ್ಕಂಥ ಶ್ರೀ ವಿಷ್ಣು ವೇದಿಕೆ ಬರಬೇಕಾಗಿ ವಿನಂತಿ. ಇನ್ನು ಉಳಿದ ಎಲ್ಲ ನಟ ನಟಿಯರನ್ನ ನಾನು ಮತ್ತೆ ಕಳಿಸಿ ಒಂದು ಗ್ರೂಪ್ ಫೋಟೋ ತೆಗಿಸ್ತೀನಿ. ಮತ್ತೆ ಅವರ ಸ್ಪೆಷಲ್ ನಮ್ಮ ಮೈನ್ ಕ್ಯಾಮರಾ ಮುತ್ತರಾಜ್ ಕ್ಯಾಮರಾಮನ್ ಬನ್ನಿ ಸರ್. ಬನ್ನಿ. ಈ ಚಿತ್ರದ ಹೀರೋ ಅಂತ ಹೇಳಿದ್ರೆ ಸಾಕೇತ್ ಬಾಪ. ಈ ಚಿತ್ರ ತಾವೆಲ್ಲ ಟ್ರೈಲರ್ ನೋಡಿದಿರಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮ ವೇದಿಕೆ ಕೂತಿರ್ತಕ್ಕಂಥ ಸ್ನೇಹಿತರು ಹಂಚ್ಕೊಳ್ತಾರೆ. ರೇಖಾ ರಾಣಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಚಿತ್ರಗಳಲ್ಲಿ ಆಕೆ ನಡೆಸಿದ್ದಾರೆ. KGF ಅಲ್ಲಿ ಕೂಡ ಅವರು ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ನನ್ನ ಚಿತ್ರಗಳು ಸಾಕಷ್ಟು ನಡೆಸಿದ್ದಾರೆ ಅವರು. ಇದು ಪ್ರಥಮವಾಗಿ ಅವರ ನಿರ್ಮಾಣದ ಚಿತ್ರ ಬೀದಿ ಬದುಕು. ಫಸ್ಟ್ ನಾನು ಕೇಳಿದಾಗ ಯಾವ್ದಾದ್ರು ಒಂದು ದೇವ್ರ ಪಿಕ್ಚರ್ ಮಾಡೋಣ ಅಂತ ಅವರು ಫಸ್ಟ್ ಅಂದ್ಕೊಂಡಿದ್ರು. ಅದನ್ನ ಹೇಳಿದೆ, ಮೇಡಮ್ ಇದು ಒಂದು ದೇವ್ರದೆಲ್ಲ ಇದಾಗಿದೆ, ಬಟ್ ಇದೊಂದು ಡಿಫೆಂಟ್ ಇದೆ ಅಂತ ಸುಮ್ಮನೆ ಬೀದಿ ಬದುಕು ಟೈಟ್ ಹೇಳಿದೆ ಅಷ್ಟೇ ಅವರಿಗೆ. ಬೀದಿ ಬದುಕು ಅಂದೆ, ಸರ್ ಇದೇ ಇಟ್ಬಿಟ್ಟು ನನಗೆ ಒಳಗೆ ಚಿಂದಿ ಆಯಿತು. ಒಂದು ಸಬ್ಜೆಕ್ಟ್ ಬಾರಿ ತುಂಬ ಕಷ್ಟ ಸಬ್ಜೆಕ್ಟ್ ಮೇಡಮ್, ಇದು ಬರೀ ಭಿಕ್ಷುಕಿ ಇದ್ದಿರ್ತದೆ. ಇಲ್ಲ ಸರ್, ನಾನು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ನಾನು ಬೀದಿ ಏನು ಬೇಕು, ಕಸ ಎತ್ತೀನಿ ಬೇಕು, ಏನು ಗಲೀಜಿದ್ರು ಎತ್ತೀನಿ ಬೇಕಾದ್ರೆ ಅನ್ನೋ ಒಂದು ಡೆಡಿಕೇಶನ್ ಅವ್ರು ಮಾತಾಡಿದ್ರು. ಆ ಒಂದು ಧೈರ್ಯದ ಮೇಲೆ ನಾವು ಬೀದಿ ಬದುಕು ಕೂತ್ಕೊಂಡು ನಾವು ಕತೆ ರೆಡಿ ಮಾಡೋದು. ಆ ಕತೆ ತಕ್ಕಂತೆ ಅವರು ಸುಮಾರು ಒಂದು 2-3 ತಿಂಗಳು ಡಯಟ್ ಮಾಡಿ ಆ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರ ಹೇಗೆ ಇರಬೇಕು ಅದೇ ರೀತಿ ಅವರು ಸಣ್ಣ ಆದರು. ಚಿಂದಿಯಾಯವ್ರು ಯಾರು ಅಷ್ಟು ಬೆಳ್ಳಿಗೆಲ್ಲ ಬಿಸಿಲು ಸುತ್ತಿ ಯಾರು ಕಪ್ಪಲಾಗಿರ್ತಾರೆ ಅಂದಾಗ ಇಲ್ಲ ಸರ್ ನಂತೆ ಪಾಪ ಬಿಸಿಲು ನಿಂತ್ಕೊಂಡು ಇನ್ನೂ ಟ್ಯಾನ್ ಕೂಡ ಆದರೂ ಈಗ ಮೇಕಪ್ ಮಾಡ್ಕೊಂಡಿರೋ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹಾಗಾಗಿ ಒಂದು ಅದ್ಭುತ ಬಂದಿದೆ. ಇದನ್ನು ತಾಯಿ ಮಗನ ಬಾಂಧವ್ಯ ಏನಿದೆಯಲ್ಲ, ಹೆತ್ತ ತಾಯಿ ಆದವಳು ತನ್ನ ಮಗನಿಗೋಸ್ಕರ, ತನ್ನ ಮಗನ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ, ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಇದು ಸಾರಾಂಶದೊಳಗೆ. ಅವಳಷ್ಟು ಚಿಂದಿಯವಳಾಗಿದ್ದರೂ ಕೂಡ ತಾನು ಪಡಬಾರದಷ್ಟು ಕಷ್ಟಪಡ್ತಾಳೆ, ಅವಮಾನ ಅನುಭವಿಸ್ತಾಳೆ, ಗಂಡಂತ ಒದೆ ತಿಂತಾಳೆ. ಅಷ್ಟೆಲ್ಲ ಅನುಭವಿಸೋದು ಯಾತಕ್ಕೋಸ್ಕರ ಅನ್ನೋದೇ ಈ ಸಿನಿಮಾದಲ್ಲಿ ಇರೋ ಒಂದು ಉದ್ದೇಶ. ಸರ್ ಇದನ್ನು ನಾನು ಬರೀ ದೇವ್ರ ಪಿಕ್ಚರ್ ಮಾಡ್ತಾ ಇದ್ದೀನಿ ಗೊತ್ತಿರಬೇಕಲ್ಲ. ಸೊ ನಾನು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿಂದಿ ಆಯೋರದ್ದು ಅಲ್ಲಿ ಗಲಾಟೆ ಬಡದಾಟ ಕುಡಿದು ಗಂಡ ಹೆಂಡತಿ ಹೊಡಿತಿದ್ರು, ಇಬ್ಬರು ಕಿತ್ತಾಡ್ತಿದ್ರು ನೋಡಿದೆ. ಆದರೆ ಇದು ರಿಯಲ್, ಇದು ನೈಜತೆಯಲ್ಲಿ ರಿಯಾಲಿಟಿಯಲ್ಲಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಈಶಾ ಹಾಸ್ಪಿಟಲ್ ತುಂಬ ನನಗೆ ರೂಪೇಶ್ ಸರ್ ಒಬ್ಬ ಡಾಕ್ಟರ್ ಹೆಂಗೆ ಮಾತಾಡ್ತಾರೆ, ಒಬ್ಬ ನರ್ಸ್ ಯಾವ ರೀತಿ ಮಾತಾಡ್ತಾರೆ, ಅದು ಕಂಪ್ಲೀಟ್ ಬೇಕು ಅಂತ ಅವರೇ ಆ್ಯಕ್ಟ್ ಮಾಡಿದ್ರು. ಒಂದೆರಡು ಮಾತಾಡ್ತಾರೆ. ಮೊದಲನೇದಾಗಿ ಬೀದಿ ಬದುಕು ಅವರ ಏನೇನು ಕನಸು ಅಂದ್ಕೊಂಡಿದ್ದಾರೆ ಅದೆಲ್ಲ ಈಡೇರಲಿ. ಮುಖ್ಯವಾಗಿ ಅವರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಅನ್ಕೊಂತೀನಿ. ಎಲ್ಲರೂ ಇದಕ್ಕೆ ಒಪ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಇವರು ಒಂಥರ ಫ್ರೆಂಡ್ಲಿ ಡೈರೆಕ್ಟರ್. ಪ್ರೊಡ್ಯೂಸರ್ಗೆಲ್ಲೂ ಲಾಸ್ ಆಗದೆ ಇರೋ ಥರ ಕೆಲಸದಲ್ಲಿ ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟಿಂಗ್ ಸ್ಪಾಟಿಗೆ ಬಂತು ಅಂದರೆ ರಾಕ್ಷಸ. ಈಗ ನಾವೆಲ್ಲರೂ KGF ಮಾಡೋಕ್ಕಾಗಲ್ಲ, ಎಲ್ಲರೂ ಕಾಂತಾರ ಮಾಡೋಕ್ಕಾಗಲ್ಲ. ಅವಾಗ ಅನ್ನಿಸ್ತು ಒಬ್ಬ ನಿರ್ಮಾಪಕಿ ಎಷ್ಟು ಲಕ್ಷಾಂತರ ಸುರಿದು ಅಲ್ಲೊಂದು ಸೀನ್ ಬರುತ್ತೆ, ಅದೊಂದು ಆ ಸೀನ್ ಮಾಡೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾಗಿತ್ತ ನೀವು ಅನ್ನಿಸ್ಬಿಡ್ತು ನನಗೆ. ಹಾಗೆ ಅನಿಲ್ ಅವರು ನಮ್ಮ ಒಂಥರ ಆಪತ್ ಬಾಂಧವ ಇದ್ದಾಗೆ ನಮ್ಮ ಎಲ್ಲ ಸಿನಿಮಾಗಳು ಎಡಿಟಿಂಗ್ ಹಿಡಿದು DI ಎಲ್ಲವನ್ನೂ ಕೂಡ ಒಂದೇ ಟೇಬಲಲ್ಲಿ ವಿತ್ ಗ್ರಾಫಿಕ್ಸ್ ಮಾಡಿಕೊಡ್ತಾರೆ. ನನ್ನ 2 ಪೌರಾಣಿಕ ಸಿನಿಮಾಗಳಿಗೂ ಕೂಡ ಇಡೀ ಚಿತ್ರರಂಗ ಮೆಚ್ಚುವಂತ ಒಂದು VFX ಅನ್ನ ಕೊಟ್ಟಂತ ಅನಿಲ್ ಅವರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು KGF 2 ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ. ಹಪ್ಪಳ ಎಲ್ಲ ಆರುವಾಗ ಇಲ್ಲ, ಮಲ್ಲಮ್ಮ ಹಪ್ಪಳ ಹುಷಾರು ಅಂತ, ಅದೇ ಮಲ್ಲಮ್ಮ ನಾನು.
ಸರ್ ನನಗೆ ಬೀದಿ ಬದುಕು ಕತೆ ಹೇಳಬೇಕಾದ್ರೆ ಲೈಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನನಗೆ ತುಂಬ ಗ್ಲಾಮರು ಫ್ಯಾಷನು ಆ ಥರದ್ದು ಏನು ಅಲ್ಲದೆ ತುಂಬ ಕಷ್ಟಪಟ್ಟು ಚಿಂದಿ ಆಯೋ ಒಳ್ದು ಕತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಾಗೆ ಇರಬೇಕು, ಆ ಥರ ಯಾರು ಚಿಂದಿ ಆರಿಸ್ತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡಬೇಕಂತ. ಸೊ ಅರ್ಧ ಭಯದಲ್ಲೇ ಕೆಲಸ ಮಾಡಿದ್ದೀನಿ. ಬಟ್ ಓವರ್ ಆಲ್ ಅದು ಔಟ್ಪುಟ್ ನೋಡಿದಾಗ ಅನಿಸ್ತು ಈ ಎಫರ್ಟ್ ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಇಂಥ ಒಂದು ಅವಕಾಶ ಕೊಟ್ರಿ ಟು ಪ್ರೂವ್ ಮೈ ಸೆಲ್ಫ್. ಕತೆ ಪೂರ್ವಕವಾಗಿದೆ. ಆ ಸಾಂಗ್ ಅನ್ನೋದು ಸುಮ್ಮನೆ ಮಾಡಿದ್ದಲ್ಲ, ಅದು ಆ ಕತೆ ಒಳಗೆ ಒಂದು ಕತೆ, ಆ ಹಾಡಲ್ಲೇ ಒಂದು ಕತೆ ಇದೆ. ಇವರು ಸಿಂಗ್ ಸೌಂಡು, ಯಾಕೆ ನಮ್ಮಲ್ಲಿ ಡಬ್ಬಿಂಗ್ ಇಲ್ಲ, ನಾವು ಈ ಪಿಕ್ಚರ್ ಮಾಡಿದಾಗ ಎಲ್ಲೂ ನಾವು ಡಬ್ ಮಾಡಲಿಲ್ಲ. ಹಾಗಾದರೆ ಎಲ್ಲ ಆರ್ಟಿಸ್ಟು ಒರಿಜಿನಲ್ ಸೌಂಡು ತುಂಬ ಕಷ್ಟಪಟ್ಟು ಎಲ್ಲಿ ಒಂದು ಚೂರು ಔಟು ಸೌಂಡ್ ಬಂದರು ಇಲ್ಲ ಸರ್ ಒಂದು ಮೂರು ಜನರು ಪಾಪ ಆರ್ಟಿಸ್ಟ್ಗಳು ಅಷ್ಟೇ ನಿಯತ್ತಾಗಿ ಅವ್ರು ಹೇಳ್ದಂಗೆಲ್ಲ, ಯಾಕಂದ್ರೆ ಆ್ಯಕ್ಟ್ ಕರೆಕ್ಟಾಗಿ ಮಾಡಿದ್ರು ಕೂಡ ಸರ್ ಸೌಂಡ್ ಇನ್ನೊಂದು ಸರಿ ಬೇಕು ಅನ್ನೋ ಪಾಪ. ಇವನ್ ನಾವು ಡಬ್ ಮಾಡಿದ್ರು ಕೂಡ ಅಷ್ಟು ಕ್ಲಾರಿಟಿ ಬರಲ್ವೇನೋ, ಅಷ್ಟು ಕ್ಲಾರಿಟಿಗೆ ನಮ್ಗೆ ಸೌಂಡು ಮಾಡಿಕೊಟ್ಟಿದ್ದಾರೆ ಸಿಂಗ್ ಸೌಂಡ್ ಇವರು. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡೋದು ನಮ್ಮ ಡೈರೆಕ್ಟ್ರು ಸರ್ಗೆ. ಏಕೆಂದರೆ ಒಬ್ಬರು ಡೈರೆಕ್ಟ್ರು ಒಂದು ಯಾರಾದರೂ ಕೆಲಸ ಮಾಡ್ತಾರೆ ಅಂದರೆ ಆ ಕೆಲಸದ ಬಗ್ಗೆ ಅರ್ಥ ಮಾಡ್ಕೊಂಡು ಅದಕ್ಕೆ ಟೈಮಿಂಗ್ ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನಾನೇನೋ ಮಾಡಬೇಕು ಇದು ಮಾಡೋ ಅವ್ರ ಕೆಲಸ ಕರೆಕ್ಟಾಗಿ ಬರಬೇಕು ಅದೆಲ್ಲ. ಸೊ ಒನ್ ಮೋರ್ ಕೇಳಿದ್ರು ಅಷ್ಟೇ, ಯಾಕೆ ಬಟ್ ಅವ್ರು ಆಯಿತು ತೋಳಿ, ಇದು ಟೈಮ್ ವೇಸ್ಟ್ ಆಗುತ್ತೆ ಅದು ಏನೂ ಯೋಚನೆ ಮಾಡಲಿಲ್ಲ. ಮೇಡಮ್ ಅಷ್ಟೇ, ಅವ್ರು ಪ್ರತಿ ಶಾರ್ಟ್ ಮುಗಿದ ಮೇಲೆ ಸೌಂಡ್ ಕರೆಕ್ಟಾಗಿ ಬಂತ ಸರ್ ಅಂತ ಕೇಳೋರು. ನಂಗೆ ತುಂಬ ಒಳ್ಳೆ ಅನುಭವ ಆಯಿತು. ಥ್ಯಾಂಕ್ ಯು. ಸಿನಿಮಾ ಗೊತ್ತಾಗುತ್ತೆ, ಒಂದು ಚೂರು ಸೌಂಡ್ ಗೊತ್ತು, ನೀವೆಲ್ಲ ಡಬ್ ಮಾಡಿದ್ರೆ ಅನ್ಸುತ್ತೆ ಆ ಲೆವೆಲ್ಗೆ ಬಂದಿದೆ ಸೌಂಡು. ಈ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ನಾನೇ, ಈಗ ನಮ್ಗೆ ಚಾನ್ಸ್ ಕೊಟ್ಟಿದೆ ಪ್ರಸೋದನ್ ಸರ್ಗೂ ಥ್ಯಾಂಕ್ಸ್. ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು, ಪ್ರತಿಯೊಂದು ಆರ್ಟಿಸ್ಟೂ ಆ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ. ಅವರೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ವೆರಿ ಮಚ್. ನಮ್ಮ ಕ್ಯಾಮರಾಮ್ಯಾನ್ ಮುತ್ತುರಾಜ್. ನಾವೇನಾದ್ರೂ ಕ್ಯಾಮ್ರಾ ಹಿಂದೆನೇ ಮಾಡ್ತೀವಿ ಅನ್ನೋ ಮಾತಾಡೋಕೆ ಅಷ್ಟು ಬರಲ್ಲ. ಥ್ಯಾಂಕ್ ಯು. ಸಾಕೇತ್ ಅಂತ ಒಂದು ಪಾತ್ರ ಮಾಡಿದ್ದಾನೆ, ಅದು ಯಾವ ಪಾತ್ರ ಅಂತ ಕೇಳಬೇಡಿ. ನಮ್ಮ ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆ ಬರಬೇಕು. ಬೀದಿ ಬದುಕು ಅಂತ ಅನ್ನೋದು ನಿಮ್ಮ ಒಂದು ಕಾನ್ಸೆಪ್ಟಲ್ಲಿ ಹೇಗೆ ಉಳಿತು ಸರ್? ಬೀದಿ ಬದುಕು ಅಂದ್ಕೊಳ್ಳೇನೆ ನನಗೆ, ನಾನು 8 ವರ್ಷ ಹಿಂದಿನ ಕನಸಿದ್ದು ಒಂದು ಬರೀ ನಾನು ದೇವ್ರ ಸಿನಿಮಾ ಮಾಡ್ತಾಯಿದ್ದೆ, ಐತಿಹಾಸಿಕ ಮಾಡ್ತಾಯಿದ್ದೆ, ಕೆಲವು ಸಾಮಾಜಿಕ ಮಾಡ್ತಾಯಿದ್ದೆ. ಅದು ನನ್ನ ಒಳಗೆ ಆಸೆ ಇತ್ತು, ಏನಾದ್ರು ಒಂದು ವಿಭಿನ್ನವಾದ ಕತೆ ಮಾಡಬೇಕಲ್ಲ, ಜನಕ್ಕೆ ಒಂದು ಹತ್ತಿರವಾಗಿ ನೈತಿಕತೆ ಮಾಡಬೇಕು. ಸುಮ್ಮನೆ ಕಲ್ಪನೆ ಇರ್ಬೋದು, ಅವೆಲ್ಲ ಇರೋ ಐತಿಹಾಸಿಕ ಪೌರಾಣಿಕ ಅವೆಲ್ಲ ಕಲ್ಪನೆ ಆಗಿರ್ಬೋದು, ಆದರೆ ಜನಕ್ಕೆ ಹತ್ತಿರವಾಗಿರಬೇಕು. ಇದು ನನ್ನ ಬದುಕೆ, ಇದು ನನ್ನ ಜೀವನನೇ, ಇದು ನನ್ನ ಕಥೆನೇ ಅಂತ ಅನ್ನಿಸ್ಬೇಕು ಅಂತ ಕತೆ ಮಾಡಬೇಕು ತುಂಬ ಆಸೆ ಇತ್ತು. ತಕ್ಕಂತೆ ಬೀದಿ ಬದುಕು ನಂಗೆ ಒಳ್ದಿದ್ದು ಕತೆ ಮಾಡಬೇಕು ಅಂತ. ಅದೇ ರೀತಿ ನಾನು ತುಂಬ ಕಾಯ್ತಾ ಇದ್ದೆ. ಆವಾಗ ನಾವು ರೇಖಾ ಸಾಗರ್ ಅವ್ರು ಬಂದು, ಇಲ್ಲ ಸರ್ ನಾನು ಮಾಡ್ತೀನಿ ಆ ಸಿನಿಮಾ ಅಂತ. ನಾನು ಬೀದಿ ಬದುಕು ಟೈಟ್ ಹೇಳಿದ ಕೂಡಲೇ ಇಲ್ಲ ಸರ್ ನಾನು ಮಾಡ್ತೀನಿ ಅಂತ. ತುಂಬ ಅದ್ಭುತ ಬಂದಿದೆ. ಇದಕ್ಕೆ ನಮ್ಮ ಮುತ್ತುರಾಜ್ ಕ್ಯಾಮ್ರಾಮನ್ನು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರನ್ನು, ಆಮೇಲೆ ಶಿವಕುಮಾರ್ ಆರಾಧ್ಯ, ಸುಶೀಲ್ ಮೋಕಾಶಿ, ಆಮೇಲೆ ಮೀನಾ, ಕವನ, ಶಿವಕುಮಾರ್ ಆರಾಧ್ಯ, ಎಲ್ಲರೂ, ಶ್ರೀ ವಿಷ್ಣು ಎಲ್ಲರೂ ನನ್ನ ಜೊತೆ ಸೇರಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಸುಮ್ಮನೆ ಹೋಗ್ತಾ ಇದ್ದೆ ರೋಡಲ್ಲಿ, ನನಗೆ ಕಾರ್ ಓಡಿಸ್ತಾರೆ, ಸುಮ್ಮನೆ ನೋಡ್ತಾ ಚಿಂದಿ ಆಯ್ತಾ ಇದ್ಲು. ಗಂಡ ಏನೋ ಕುಡ್ಕೊಂಬಂದು ಅವನು ಹೆಂಡತಿ ಬೈತಾ ಇದ್ದ, ಅವಳೇನೋ ಅಂತಿಲ್ಲ ಲೆಕ್ಕ, ಅವಳು ಚಿಂದಿ ಆಯ್ತಾ ಇದ್ಲು. ಗಂಡ ಬೈತು ಅಂದ್ರೆ ಏನು ಹೊಡೆದ ಅವನು, ಅವಳು ಸುಂದ ಅವ್ದು ಲೆಕ್ಕನ ಮಾಡಲಿಲ್ಲ. ಅವಳೇನು ಹೊಡೆದ್ಲು, ಅವ್ನು ಹೊಡೋದು, ಅಷ್ಟು ಕಿತ್ತಾಟ ಮಾಡಿದ್ರು ಮತ್ತೆ ಇಬ್ಬರು ಒಂದಾಗಿರ್ತಾರೆ. ಅವರು ಅಷ್ಟು ಬಡದು ಮಾಡಿದ್ರು ಮತ್ತೆ ಇಬ್ಬರು ಒಂದು ಜೊತೆಗಿರ್ತಾರೆ. ಇದು ಜೀವನ, ಅದನ್ನು ನಾನು ಇರಲಿ ಅಂತೇಳಿ ತೊಗೊಂಡೆ. ತುಂಬ ಚೆನ್ನಾಗಿ ಬಂದಿದೆ ಬೀದಿ ಬದುಕು. ಸೂಪರ್ ಸರ್, ಸೂಪರ್. ಆ ಒಂದು ಒಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ವೀಕ್ಷಕರಿಗೆ ನೀವು ಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಫಸ್ಟು ಬೀದಿ ಬದುಕು ಅಂತ ಒಂದು ಸಿನಿಮಾಗೆ ನಾನು ಕೃತಜ್ಞತೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸಿನಿಮಾ ನನ್ನ ಟೀಸರ್ ನೋಡಿದೆ ಮೇಡಮ್, ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದೀರಿ. ನನಗೆ ಒಂದು ಸೀನ್ ನೋಡ್ತಿದ್ದಂಗೆ ಮೈರೋ ಮಜ್ಜು ಅನ್ನಿಸ್ತು. ಸೊ ನೀವು ಡೆಡಿಕೇಶನ್ ಹೆಂಗೆ ಮೇಡಮ್ ಈ ಸಿನಿಮಾ ಬಗ್ಗೆ ನೀವು ಮಾಡಿದ್ದು? ಫಸ್ಟ್ ಆಫ್ ಆಲ್ ಸರ್, ಡೈರೆಕ್ಟ್ರ್ ಅವರು ನನಗೆ ಕತೆ ಹೇಳಿದಾಗ ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಯಾಕಂದರೆ ನಾವು ತುಂಬ ಮಾಡಾಗಿ ಆಮೇಲೆ ತುಂಬ ಕ್ಲೀನಾಗಿರೋರೆಲ್ಲ ಹೋಗಿ ತಿಪ್ಪೆಗುಂಡಿಗೆ ಕೈ ಹಾಕೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ರಿಯಲ್ ತಿಪ್ಪೆಗುಂಡಿ ಎಲ್ಲಿದೆ ಅಲ್ಲೇ ಹೋಗ್ಬಿಟ್ಟು ನಾವು ಈ ಕೆಲಸಗಳನ್ನೆಲ್ಲ ಮಾಡಿರೋದು. ಶೂಟಿಂಗ್ ಕೂಡ ಸ್ಲಮ್ಮಲ್ಲೇ ಮಾಡಿರೋದು. ಇಟ್ಸ್ ವೆರಿ ಚಾಲೆಂಜಿಂಗ್ ಆಗಿತ್ತು, ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಸಬ್ಜೆಕ್ಟ್. ನಂಗೆ ತುಂಬ ಖುಷಿ ಕೊಡ್ತೀವಿ ಸರ್. ಸೊ ಬೀದಿ ಬದುಕು ಅಂತ ಅನ್ನೋದು ಒಂದು ಟೈಟ್ಲ್ ಇದೆ, ಆ ಟೈಟ್ಲಿಗೆ ಸಂಬಂಧಪಟ್ಟಂಗೆ ಕತೆ ಹೇಳುತ್ತೆ ಅಂತ ನನ್ನ ಉದ್ದೇಶ. ಸರ್, ಈಗ ಜೀವನದಲ್ಲಿ ವಿದ್ಯೆ ಇಲ್ಲ, ಕೆಲಸ ಇಲ್ಲ, ಮನೆ ಇಲ್ಲ, ಮತ್ತು ಬೀದಿ ಬದುಕೆ ಅಲ್ಲ ಸರ್ ಅವ್ರಿಗೆ. ಅಂಥವರು ಕೂಡ ಜೀವನ ನಡೆಸ್ತಾ ಇದ್ದಾರೆ. ಅದು ಯಾವ ಥರ ಜೀವನ ಅನ್ನೋದು ನಾವು ನೋಡಬೇಕಲ್ಲ, ಅದೇ ಈ ಜೀವನ ಸರ್. ಜೊತೆಗೆ ಬೀದಿ ಬದುಕಿಗೆ ಒಂದು ಒಳ್ಳೆ ಸ್ಟೇಟ್ ಅವಾರ್ಡ್ ಸಿಗಬೇಕು, ಮತ್ತು ನ್ಯಾಷನಲ್ ಅವಾರ್ಡ್ಲು ಸಿಗಲಿ ಅಂತ ಒಪ್ಪಿಸ್ತೀನಿ. ನಿಮಗೂ ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ.
ನಮ್ಮ ಈ ಬೀದಿ ಬದುಕು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಏನು ವಿಷಯ ಏನಂತಂದರೆ, ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಜೊತೆಗೆ ಅದರ ಜೊತೆಗೆ ಒಂದು ಒಳ್ಳೆ ಮ್ಯೂಸಿಕ್ ಕೂಡ ಇದ್ದರೆ ಮಾತ್ರ ಸಕ್ಸಸ್ ಆಗೋಂಥದ್ದು. ಅಣ್ಣ ಇದು ಒಂದು ಡಿಫ್ರೆಂಟ್ ಇದು ಏನಂದರೆ ಇದು ಸೌಂಡು ಇದು ಮೇಲೆ ಮಾಡಿದ್ದಾರೆ, ಲೈವ್ ಮಾಡಿದ್ದಾರೆ. ಇದು ಸೌಂಡು ಈ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಅವರು ಮಾಡಿ ಅವರು 3 ಟ್ರ್ಯಾಕ್ಸ್ ಕೊಟ್ಟಿದ್ದಾರೆ. ಆ ಟ್ರ್ಯಾಕಲ್ಲಿ ಒಂದೊಂದು ಟ್ರ್ಯಾಕಲ್ಲಿ ಬೇರೆ ಬೇರೆ ಕಡೆ ಮಾತಾಡೋದೆಲ್ಲ ಲೀಕ್ ಆಗುತ್ತೆ. ಅದೆಲ್ಲ ಕಟ್ ಮಾಡಿ ಜಾಯಿನ್ ಮಾಡಿ ಎಲ್ಲ ಇದು ಮಾಡಿ ಮಿಕ್ಸ್ ಮಾಡಿದ್ದೀನಿ. ಮ್ಯೂಸಿಕ್ಕು ಏನಂದರೆ ತುಂಬ ಮ್ಯೂಸಿಕ್ ಇಲ್ಲ, ಎಲ್ಲೆಲ್ಲಿ ಅವರು ಫೀಲ್ ಮಾಡ್ತಾರೋ, ಎಲ್ಲೆಲ್ಲಿ ಇದು ಮಾಡ್ತಾರೋ ಅಲ್ಲಿ ಮ್ಯೂಸಿಕ್ ಮಾಡಿದ್ದೀನಿ. ಇದರಲ್ಲಿ 2 ಸಾಂಗ್ ಇದೆ. 2 ಸಾಂಗ್ ಅಂದರೆ ಬಿಟ್ ಸಾಂಗ್. ಸೊ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಾನು ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ನೀಟಾಗಿ ಬಂದಿದೆ. ಬೀದಿ ಬದುಕು ಅಂದರೆ ದಿನನಿತ್ಯ ನೋಡುವಂಥ ಕಥೆನ ಆಧಾರವಾಗಿಟ್ಕೊಂಡು ನಿಜ ಜೀವನದಲ್ಲಿ ಏನು ಘಟನೆಗಳು ನಡೀತಾ ಇದೆ ಅದನ್ನು ಆಧಾರವಾಗಿ ತೊಗೊಂಡು ಒಂದಷ್ಟು ಕಲಾವಿದರನ್ನೆಲ್ಲ ಆರಿಸ್ಕೊಂಡು ಮಾಡಿರೋವಂಥ ಸಿನಿಮಾ. ನನಗೆ ರೇಖಾ ಅವ್ರ ಬಗ್ಗೆ ನಾನು ಹೇಳಲೇಬೇಕು, ನನ್ನ ಬೆಸ್ಟಿ. ಆಮೇಲೆ ನಮ್ಮ ಮೈಸೂರವರು. ಸೊ ತುಂಬ ಖುಷಿ ಆಯಿತು ನೀವು ಮಾತಾಡಿದ್ದಕ್ಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಡೈರೆಕ್ಟರ್ ಪುರುಷೋತ್ತಮ, ನಾನು 35 ವರ್ಷದ ಸ್ನೇಹ. ಇದೊಂದು ಒಳ್ಳೆ ಪ್ರಯತ್ನ. ಇದು ಸ್ವಲ್ಪ ಒಂಥರ ಪ್ರಾಯೋಗಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಡಾಕ್ಟ್ರದು ಈ ಕತೆಗೆ ತಿರುವು ಕೊಡುವಂಥ ಪಾತ್ರ ಮಾಡಲೇಬೇಕು ಅಂದಾಗ ನಾನು ಮಾಡಿದೆ. ಚೆನ್ನಾಗಿ ಬಂದಿದೆ. ಅದು ಕತೆಗೆ ಭಾಳ ಮುಖ್ಯವಾಗಿ ಲಿಂಕ್ ಸಿಗೋವಂತಹ ಒಂದು ಪಾತ್ರ ಅದು. ಈ ಸಿನಿಮಾದಲ್ಲಿ ಅನುಭವ ಏನು ಅಂತಂದರೆ, ಒಂದು ಬೀದಿ ಬದುಕು ಅಂತಂದರೆ ನಿಮ್ಗೆ ಗೊತ್ತಲ್ಲ, ಭಿಕ್ಷೆ, ಇದು ಒಂದು ಅವಾರ್ಡ್ ಸಬ್ಜೆಕ್ಟು. ಈ ಥರ ಸಬ್ಜೆಕ್ಟ್ ಮಾಡೋಕ್ಕೆ ಖುಷಿ ಆಗುತ್ತೆ ನನಗೆ. ತುಂಬ ಈ ಥರ ಅವಾರ್ಡ್ ಸಬ್ಜೆಕ್ಟ್ಗಳು ಮಾಡಿದ್ದೀನಿ. ಇದು ಡಿಫ್ರೆಂಟ್ ಆಗಿದೆ. ಪುರುಷೋತ್ತಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಯಾವುದೇ ಮಾಡಿದ್ರು ಒಂದು ಹೆಸರು ಹೇಳ್ತಾರೆ, ಬಂದು ಕವನ ಮಾಡಿ ಅಂತ. ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಹೇಳ್ತೀನಿ. ಪ್ರೊಡ್ಯೂಸರ್ ಅಂತೂ ಜೆನಿಯನ್, ಅವ್ರಿಗೆ 2 ಮಾತಿಲ್ಲ. ರೇಖಾ ಅವರಂತೂ ತುಂಬ ಚೆನ್ನಾಗಿ ನಮ್ಮ ಹತ್ರ ಹೊಂದ್ಕೊಂಡ್ರು. ಆ ವ್ಯಕ್ತಿ ನಿಜವಾಗ್ಲೂ ಗ್ರೇಡು. ಈ ಸಿನಿಮಾ ಹಿಟ್ಟಾಗಲಿ. ಮತ್ತು ನಮ್ಮ ಪುರುಷೋತ್ತಮ್ ಸರ್ ಬಗ್ಗೆ ಹೇಳಬೇಕಂದ್ರೆ 2 ಮಾತಿಲ್ಲ. ವರ್ಷಕ್ಕೆ ಅವರು 2-3 ಸಿನಿಮಾ ತೆಗಿತಾರೆ. ನಮ್ಮ ಬೀದಿ ಬದುಕು ಇನ್ನೂ ಚೆನ್ನಾಗಿ ಎಲ್ಲ ಕಡೆನೂ ಹೋಗಲಿ, ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ. ನಾನು ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ, ನೋಡಿ ಅರಸಿ ಆಶೀರ್ವಾದ ಮಾಡಿ. ಸಿನಿಮಾ ಥಿಯೇಟ್ರಲ್ಲೇ ನೋಡಿ ದಯವಿಟ್ಟು. ಕನ್ನಡನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಇಂಥ ಪ್ರೊಡ್ಯೂಸರ್ ಮತ್ತೆ ಮತ್ತೆ ಇನ್ನೂ ಹೆಚ್ಚು ಜನ ಬರಲಿ, ನಮ್ಮಂಥ ಕಲಾವಿದರಿಗೆ ಒಳ್ಳೊಳ್ಳೆ ಕೆಲಸ ಕೊಡಲಿ. ಅವರು ಫಿಲಮ್ ಮಾಡ್ತಾರೆ, ಅದು ನಮಗೆ ಗ್ಯಾರಂಟಿ ಇದೆ. ಹೋಪ್ ಇದೆ, ಅದು ಖಂಡಿತ ಈ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ. ಅವ್ರಿಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಕೂಡ. ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಅನುಭವ ಇದು ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಫಿಲ್ಮ್ ನಂದು. ನನಗೆ ಪುರುಷೋತ್ತಮ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾದ ಟೀಸರ್ ಹೇಗಿತ್ತು ಅಂತ. ಜೊತೆಗೆ ಹೀರೋ ಹೀರೋಯಿನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಡೈರೆಕ್ಟರ್ ಅನುಭವಗಳ ಪರಿಚಯ ಆಗಿದೆ. ನಮ್ಮದು ಸ್ಮಾಲ್ ಇಂಡಸ್ಟ್ರಿ, ಚಿಕ್ಕ ಇಂಡಸ್ಟ್ರಿ. ಅದಕ್ಕೆ ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಮತ್ತು ಹರಸಿ ಆಶೀರ್ವಾದಿಸಿ ಅಂತ ನನ್ನ ಕನ್ನಡ ಜನತೆಗೆ ಕೇಳ್ಕೊತಾ ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ.